ನಮಸ್ಕಾರ. ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯು ಕಾನೂನು ಬಾಹಿರವಾಗಿ ನಡೆದುಕೊಂಡರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಆ ವ್ಯಕ್ತಿ ಅಥವಾ ಸಂಸ್ಥೆಗೆ ನೋಟಿಸ್ ಕೊಟ್ಟು ತದನಂತರ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕಾದ್ದು ಕಾನೂನುಬದ್ಧ ಒಂದು ವಿಧಾನ. ಇದನ್ನು ಬಿಟ್ಟು ಆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿ ಆ ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದಾರೆ ಎನ್ನುವ ವ್ಯಕ್ತಿ ಅಥವಾ ಸಂಸ್ಥೆಗೆ ನೇರ ಪತ್ರ ಬರೆಯುವುದು ಹೇಗಿರುತ್ತದೆ ಅಂದರೆ, ಇವಾಗ ಒಂದು ಉದಾಹರಣೆಗೆ ಯಾವನೋ ಒಬ್ಬ ಕಳ್ಳತನ ಮಾಡಿದ್ದಾನೆ ಎಂದಿಟ್ಟುಕೊಳ್ಳೋಣ. ಕಳ್ಳತನ ಮಾಡಿರುವುದು ಯಾರಿಗೇ ಆಗಲಿ ಗೊತ್ತಾದ ತಕ್ಷಣ ಅವರು ಮಾಡಬೇಕಾದ್ದು ಏನೆಂದರೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸುವುದು. ತನಿಖಾ ಅಧಿಕಾರಿಗಳು ಆ ಕಳ್ಳನ ಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತಾರೆ. ಅದನ್ನು ಬಿಟ್ಟು ಆ ಕಳ್ಳನಿಗೆ ಒಂದು ಪತ್ರ ಬರೆದು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಟಿವಿಯವರ ಮುಂದೆ ನಾನು ಆ ಕಳ್ಳನಿಗೆ ಪತ್ರ ಬರೆದಿದ್ದೇನೆ, ಆ ಕಳ್ಳನಿಗೆ ನೀನು ಕಳ್ಳತನ ಮಾಡಿರುವುದು ನನಗೆ ಗೊತ್ತಾಗಿದೆ ಎಂದು ಆ ಪತ್ರದಲ್ಲಿ ಅವನನ್ನು ತರಾಟೆಗೆ ತೆಗೆದುಕೊಂಡಿದ್ದೇನೆ ಎಂದೆಲ್ಲ ಪತ್ರಿಕಾ ಮಾಧ್ಯಮದ ಮುಂದೆ ಬಡಾಯಿ ಕೊಚ್ಚಿಕೊಂಡರೆ ಏನು ಇದರ ಅರ್ಥ? ಕಳ್ಳನನ್ನು ಹಿಡಿಯುವ ಕ್ರಮ ತೆಗೆದುಕೊಳ್ಳಬೇಕೆ ಅಥವಾ ಅವನಿಗೆ ಪತ್ರ ಬರೆದು ಪತ್ರಿಕಾ ಮಾಧ್ಯಮದ ಮುಂದೆ ಬಡಾಯಿ ಕೊಚ್ಚಿಕೊಳ್ಳಬೇಕು? ಇದರ ಅರ್ಥ ಏನೆಂದರೆ, ಈ ಪ್ರಿಯಾಂಕ್ ಖರ್ಗೆಗೆ ಆ ಕಳ್ಳನನ್ನು ಹಿಡಿಯುವುದು ಬೇಕಾಗಿಲ್ಲ. ಆ ಕಳ್ಳನಿಗೆ ಪತ್ರ ಬರೆದು ಟಿವಿಯವರ ಮುಂದೆ ಬಡಾಯಿ ಕೊಚ್ಚಿಕೊಂಡು ಪ್ರಚಾರ ಗಿಟ್ಟಿಸಿಕೊಳ್ಳಬೇಕಾಗಿದೆ. ಆ ಕಳ್ಳನನ್ನು ಹಿಡಿಯುವುದೇ ಮುಖ್ಯವಾಗಿದ್ದರೆ, ಈ ದೇಶದ ಬಗ್ಗೆ ಕಾಳಜಿ ಇರುವುದೇ ನಿಜವಾಗಿದ್ದರೆ ನೇರವಾಗಿ ಅಧಿಕಾರಿಗಳಿಗೆ ಆ ಕಳ್ಳನ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಆದೇಶ ಮಾಡಬೇಕಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳು RSSನವರಿಗೆ ನೋಟಿಸ್ ಕಳಿಸಬೇಕಾಗಿತ್ತು. ಆದರೆ ಅದೆಲ್ಲ ಬೇಕಾಗಿಲ್ಲ ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕ್ ಖರ್ಗೆಗೆ ಬೇಕಾಗಿರುವುದು, ನಾನು RSSನವರಿಗೆ ಪತ್ರ ಬರೆದಿದ್ದೇನೆ, ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದೇನೆ, ಅವರ ತಪ್ಪುಗಳನ್ನು ಎತ್ತಿ ತೋರಿಸಿದ್ದೇನೆ ಎಂದು ಟಿವಿಯವರ ಮುಂದೆ ಬಡಾಯಿ ಕೊಚ್ಚಿಕೊಂಡು ಅಮಾಯಕ ಜನರ ಮುಂದೆ ಪ್ರಚಾರ ಗಿಟ್ಟಿಸಿಕೊಳ್ಳುವುದು. ಕಳ್ಳನನ್ನು ಹಿಡಿಯುವ ಕ್ರಮ ತೆಗೆದುಕೊಳ್ಳುವುದನ್ನು ಬಿಟ್ಟು ಕಳ್ಳನನ್ನು ಹಾಗೆ ಮಾಡುತ್ತೇನೆ ಹೀಗೆ ಮಾಡುತ್ತೇನೆ ಎಂದು ಪ್ರಚಾರ ಮಾಡಿಕೊಳ್ಳುವುದು, ಇದನ್ನೇ ಒಳಕು ರಾಜಕಾರಣ ಎನ್ನುವುದು. ಇನ್ನು ಪ್ರಿಯಾಂಕ್ ಖರ್ಗೆಯವರ ಭಂಡತನಕ್ಕೆ ಬರೋಣ. ಈ ಇಬ್ಬರು ತಂದೆ ಮಕ್ಕಳು ಕಳೆದು 50 ವರ್ಷಕ್ಕಿಂತಲೂ ಜಾಸ್ತಿ ಗುರುಮಿಟ್ಕಲ್ಲು, ಗುಲ್ಬರ್ಗ, ಚಿತ್ತಾಪುರ ಕ್ಷೇತ್ರಗಳ ರಾಜಕಾರಣ ಮಾಡುತ್ತಿದ್ದಾರೆ. ಅಲ್ಲಿ ಇವರು ಆರಿಸಿ ಬಂದದ್ದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣದಿಂದಲೇ ಹೊರತು ಇವರು ಮಾಡಿರುವ ಸತ್ಕಾರ್ಯದಿಂದಲ್ಲ. ಇವರು ತಮ್ಮ ಕ್ಷೇತ್ರಗಳಲ್ಲಿ ಸತ್ಕಾರ್ಯಗಳನ್ನು ಮಾಡಿದ್ದೇ ಆದರೆ 2008ರಲ್ಲಿ ಡಿಲಿಮಿಟೇಷನ್ ಅಡಿಯಲ್ಲಿ ಗುರುಮಿಟ್ಕಲ್ಲು ಮೀಸಲು ಕ್ಷೇತ್ರ ಸುಳ್ಳಾದ ಮೇಲೆ ಕ್ಷೇತ್ರ ಬಿಟ್ಟು ಓಡಿ ಹೋದದ್ದೇಕೆ? ಓಡಿ ಹೋಗಿ ಮತ್ತೊಂದು ಮೀಸಲು ಕ್ಷೇತ್ರವನ್ನೇ ಆರಿಸಿಕೊಂಡದ್ದೇಕೆ? ಗುರುಮಿಟ್ಕಲ್ನಲ್ಲಿ ಕೆಲಸ ಮಾಡಿದ್ದೇ ಆದರೆ ಅಲ್ಲಿಯೇ ನಿಂತು ಆರಿಸಿ ಬರಬೇಕಾಗಿತ್ತಲ್ಲ. ಆದರೆ ಇವರು ಆರಿಸಿ ಬರುವುದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣದಿಂದಲೇ ಹೊರತು
ಇವರು ಮಾಡುವ ಸತ್ಕಾರ್ಯಗಳಿಂದಲ್ಲ. ಅದಕ್ಕೆಂದೇ ಮತ್ತೊಂದು ಮೀಸಲು ಕ್ಷೇತ್ರ ಆರಿಸಿಕೊಂಡು ಅಲ್ಲಿಗೆ ಓಡಿ ಹೋಗಿದ್ದಾರೆ. ಹೋಗಲಿ ಬಿಡಿ. ಈ ತಂದೆ ಮಕ್ಕಳು ಕಳೆದ 50 ವರ್ಷ ಅಧಿಕಾರವನ್ನು ಸವಿಯುತ್ತಿದ್ದವರು ಅದೆಷ್ಟು ಜನ ಬಡ ದಲಿತರನ್ನು ಬಡತನ ರೇಖೆಯಿಂದ ಮೇಲೆತ್ತಿ ಉದ್ಧಾರ ಮಾಡಿದ್ದಾರೆ. ಅದಕ್ಕೆ ದಾಖಲೆಗಳನ್ನು ಕೊಡಲಿ. ನಿಜ ಹೇಳಬೇಕೆಂದರೆ ಈ ತಂದೆ ಮಕ್ಕಳು ವೋಟ್ ಬ್ಯಾಂಕ್ ರಾಜಕಾರಣದಿಂದ ಆರಿಸಿ ಬಂದು ತಮ್ಮ ಮನೆ ತುಂಬಿಕೊಡುವ ನುಂಗಪ್ಪಗಳು. ಹಾಗಿಲ್ಲದಿದ್ದರೆ ಇವರು ತಾವೇ ಅಪ್ಪ, ಮಗ, ಅಳಿಯ ಅಂತ ಇವರೇ ರಾಜಕೀಯದಲ್ಲಿ ಮುಂದೆ ಬರುತ್ತಿರುವುದೇಕೆ? ಉಳಿದ ದಲಿತರನ್ನು ಏಕೆ ರಾಜಕೀಯದಲ್ಲಿ ಮುಂದೆ ತಂದಿಲ್ಲ? ಬುದ್ಧನ ಹೆಸರಿನಲ್ಲಿ ಟ್ರಸ್ಟ್ ಒಂದನ್ನು ಮಾಡಿಕೊಂಡು ಅದರ ಪದಾಧಿಕಾರಿಗಳನ್ನಾಗಿ ತಾವೇ ಅಪ್ಪ, ಮಗ, ಹೆಂಡತಿ, ಅಳಿಯ ಹೀಗೆ ತಮ್ಮೊಳಗಿನವರನ್ನೇ ನೇಮಿಸಿಕೊಂಡು, ತಮ್ಮ ಮನೆಯವರನ್ನೇ ನೇಮಿಸಿಕೊಂಡು ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ 100 ಕೋಟಿ ಬೆಲೆ ಬಾಳುವ ಕೈಗಾರಿಕಾ ಭೂಮಿಯನ್ನು ಕಬಳಿಸಿದ್ದಾರೆ ಎಂಬ ಆರೋಪವನ್ನು ಮೊನ್ನೆಯೇ ದ ಹಿಂದೂ ಪತ್ರಿಕೆ ವರದಿ ಮಾಡಿದೆ. ಅದೂ ಅಲ್ಲದೆ 16 ಎಕರೆಯ ಪ್ರಕರಣವೊಂದನ್ನು CAG ವರದಿ ಹೇಳಿದೆ. ಬೆಂಗಳೂರಿನ ಬನಶಂಕರಿಯಲ್ಲಿ BDA ಭೂಮಿ ಕಬಳಿಕೆ ಅಲ್ಲದೆ ಇನ್ನೂ ಗೊತ್ತಿಲ್ಲದೇ ಇರೋದು ಏನೇನು ಇದೆಯೋ ಅದನ್ನೆಲ್ಲ ನ್ಯಾಯಾಂಗವೇ ಹುಡುಕಿ ತೆಗೆಯಬೇಕು. ಕಲಬುರಗಿಯ ಲಿಂಗರಾಜ್ ಕಣ್ಣಿ ಎನ್ನುವ ಪ್ರಿಯಾಂಕ್ ಖರ್ಗೆಯ ಬಂಟನೊಬ್ಬ ಮಾದಕ ವಸ್ತು ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಪ್ರಿಯಾಂಕ್ ಖರ್ಗೆಗೆ ಅಂಥವನ ಸ್ನೇಹ ಬೇಕೆ? ಅವನನ್ನು ರಕ್ಷಿಸುತ್ತಿದ್ದರೆ ಇದರ ಬಗ್ಗೆ ತನಿಖೆ ಆಗಬೇಕು. ಅಬ್ಬಬ್ಬ, ಇವರಿಗೆ ಎಂತೆಂಥ ಮೂಲಗಳಿಂದ ಹಣ ಬರುತ್ತಿದೆ ನೋಡಿ. ತಮ್ಮ ಈ ಕುಕೃತ್ಯಗಳನ್ನೆಲ್ಲ ಮುಚ್ಚಿ ಹಾಕಿಕೊಳ್ಳುವುದಕ್ಕೋಸ್ಕರ RSSಗೆ ಬಡಾಯಿ ಪತ್ರವನ್ನು ಬರೆದು ಪ್ರಚಾರ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಮತ್ತೊಬ್ಬರ ಪಾಪಗಳನ್ನು ಪ್ರಚಾರ ಮಾಡಿದರೆ ನಿಮ್ಮ ಪಾಪಗಳು ತೊಳೆಯುವವೇ ಎಂದು ಸಾತ್ವಿಕರು ಕೇಳಿದ್ದಾರೆ. RSS ತಪ್ಪು ಮಾಡಿದ್ದರೆ ಅವರಿಗೆ ಕಾನೂನು ರೀತಿಯ ನೋಟಿಸು ಕೊಡಬೇಕಾಗಿತ್ತು. ಅವರು ಅದಕ್ಕೆ ಕಾನೂನು ರೀತಿಯ ಜವಾಬು ಕೊಡಲು ಬಾಧ್ಯಸ್ಥರಾಗುತ್ತಿದ್ದರು. ಆ ವಿಷಯದ ಬಗ್ಗೆ ಕಾನೂನಿನ ಪ್ರಕ್ರಿಯೆ ಶುರುವಾಗುತ್ತಿತ್ತು. RSS ತಪ್ಪು ಮಾಡಿದ್ದರೆ ಸಿಕ್ಕಿ ಹಾಕಿಕೊಳ್ಳುತ್ತಿತ್ತು. ಅದೆಲ್ಲ ಬೇಕಾಗಿಲ್ಲ ಪ್ರಿಯಾಂಕ್ ಖರ್ಗೆಗೆ. ಕೇವಲ RSS ತಪ್ಪು ಮಾಡಿದೆ, ನಾನು ಅದನ್ನು ಎತ್ತಿ ತೋರಿಸುತ್ತಿದ್ದೇನೆ ಎಂದು ದಂಗೂರ ಸಾರಿಕೊಳ್ಳಬೇಕಾಗಿದೆ ಅಷ್ಟೆ. ಕಾನೂನಿನ ಪ್ರಕಾರ ಅಧಿಕಾರಿಗಳಿಗೆ RSS ಮೇಲೆ ಕ್ರಮ ತೆಗೆದುಕೊಳ್ಳಲು ಆದೇಶ ಮಾಡುವುದನ್ನು ಬಿಟ್ಟು ಈ ಪತ್ರ ಬರೆದು ಟಿವಿಯವರ ಮುಂದೆ ಬಡಾಯಿ ಕೊಚ್ಚಿಕೊಳ್ಳುವ ನಾಟಕ ಏಕೆ? ಇದೂ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಹೋದ ವರ್ಷ RSS ಮೇಲೆ ನಿರ್ಬಂಧ ಹೇರಬೇಕು, ಅವರಿಗೆ ಕೋಲು ತಿರುಗಿಸುವ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಎಂದೆಲ್ಲ ಮಾಧ್ಯಮಗಳ ಮುಂದೆ ಬಡಾಯಿ ಹೊಡೆದಿದ್ದು. ಆದರೆ ಇವರ ಕ್ಷೇತ್ರವಾದ ಗುಲ್ಬರ್ಗಾದಲ್ಲಿಯೇ RSSನವರು ಪರ್ಮಿಷನ್ ತೆಗೆಸಿ ಕೋಲು ಹಿಡಿದೇ ಪಥಸಂಚಲನ ಮಾಡಿದರು. ಅಂದರೆ ಇದರ ಅರ್ಥ ಏನು? ಇದರ ಅರ್ಥ ಏನೆಂದರೆ ಅಧಿಕಾರಿಗಳ ಪ್ರಕಾರ ಕಾನೂನಿನಲ್ಲಿ RSSನ ಚಟುವಟಿಕೆಗಳಿಗೆ ಅವಕಾಶ ಇದೆ ಎಂದಾಯಿತು. ಹಾಗಾದರೆ ಪ್ರಿಯಾಂಕ್ ಖರ್ಗೆಯ ಹಾರಾಟ ಯಾತಕ್ಕೆ? ಅದೆಲ್ಲ ಪ್ರಚಾರಕ್ಕೆ ಸ್ವಾಮಿ. ಪ್ರಿಯಾಂಕ್ ಖರ್ಗೆಗೆ ತಾನು RSS ಅನ್ನು ಬೈದರೆ ದೊಡ್ಡ ಪ್ರಚಾರ ಸಿಗುತ್ತದೆ ಎನ್ನುವುದು ಗೊತ್ತಿದೆ.
ಇನ್ನು ಹೋಮ್ ಮಿನಿಸ್ಟರ್ ಪಟ್ಟವೇ ಕೈಯಲ್ಲಿ ಸಿಕ್ಕಿಬಿಟ್ಟಿದೆ. ಜೊತೆಗೆ ಆ ಬೇಕೂಫ ರಾಹುಲ್ ಗಾಂಧಿ ಕೂಡ ಒಂಚೂರು ಹವಾ ಹಾಕಿರಬೇಕು. RSSನ ಗೋಳು ಮಾಡು, ಕಾಂಗ್ರೆಸ್ಸಿಗೆ ಒಳ್ಳೆಯ ಪ್ರಚಾರ ಸಿಗುತ್ತದೆ ಅಂತ. ಈ ಮೊದಲು ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು ಪಾಪ ತತ್ವಬದ್ಧ ರಾಜಕಾರಣಿ. ಆ ಬೇಕೂಫ ರಾಹುಲ್ ಗಾಂಧಿಯ ಮಾತು ಕೇಳಿರಲಿಕ್ಕಿಲ್ಲ. ಮೊದಲಿನಿಂದಲೂ ಪ್ರಿಯಾಂಕ್ ಖರ್ಗೆ RSSನ ವಿರುದ್ಧ ಹಾರಾಡುವುದನ್ನು ನೋಡಿಯೇ ಹೈಕಮಾಂಡು ಅವರಿಗೆ ಹೋಮ್ ಮಿನಿಸ್ಟರ್ ಪಟ್ಟ ಕೊಟ್ಟಿರುವ ಹಾಗೆ ಕಾಣಿಸುತ್ತದೆ. ಇನ್ನು 2 ವರ್ಷ ಈ ಮನುಷ್ಯ RSS ವಿರುದ್ಧ ಹಾರಾಡುವುದನ್ನೇ ನೋಡಬೇಕು ಕರ್ನಾಟಕದ ಜನತೆ. ಬೇರೆ ಕೆಲಸವೇ ಇಲ್ಲ. ಭಾಗವತ್ ಅವರು ಕರ್ನಾಟಕಕ್ಕೆ ಕಾಲಿಡಲಿ ನೋಡೋಣ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅವರನ್ನು ಅರೆಸ್ಟ್ ಮಾಡಿಸಿದರೂ ಮಾಡಿಸಬಹುದು. ಏಕೆಂದರೆ ಪೊಲೀಸ್ ಖಾತೆಯೇ ಇವರ ಕೈಯಲ್ಲಿದೆ ನೋಡಿ. 1990ರಲ್ಲಿ ಲಾಲು ಯಾದವ್ ಅದ್ವಾನಿಯವರು ಬಿಹಾರಕ್ಕೆ ಬಂದಾಗ ಅವರನ್ನು ಅರೆಸ್ಟ್ ಮಾಡಿಸಿದ ಹಾಗೆ. ಲಾಲು ಯಾದವ್ಗೆ ದೇಶಾದ್ಯಂತ ಅಷ್ಟೇ ಏಕೆ ವಿದೇಶದಲ್ಲಿಯೂ ಸಹ ಅದ್ವಾನಿಯನ್ನು ಅರೆಸ್ಟ್ ಮಾಡಿದ್ದಕ್ಕೆ ದೊಡ್ಡ ಪ್ರಚಾರ ಸಿಕ್ಕಿತು. ಆದರೆ ಅದರಿಂದಾಗಿ ದೇಶಾದ್ಯಂತ ಬಿಜೆಪಿ ಬಗ್ಗೆ ಜನರಿಗೆ ಅನುಕಂಪ ಹುಟ್ಟಿತು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಅಲ್ಲ ಸ್ವಾಮಿ, ಲಾಲು ಯಾದವ್ ತಾನೇ ಒಬ್ಬ ದೊಡ್ಡ ಭ್ರಷ್ಟ ರಾಜಕಾರಣಿ. ಎಮ್ಮೆ ತಿನ್ನುವ ಮೇವನ್ನು ಬಿಟ್ಟಿಲ್ಲ, ಅದರಲ್ಲೂ ಲಂಚ ತಿಂದಿದ್ದ. ಹಾಗಿರುವಾಗ ತಾನೊಬ್ಬ ಮಹಾನ್ ವ್ಯಕ್ತಿ ಎನ್ನುವಂತೆ ಯಾರ್ಯಾರನ್ನು ಯಾವುದ್ಯಾವುದಕ್ಕೂ ಅರೆಸ್ಟ್ ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸಿದರೆ ಜನ ಸುಮ್ಮನೆ ಬಿಟ್ಟಾರೆ. ಅವನ ಪಕ್ಷವನ್ನ ಒದ್ದು ಓಡಿಸಿಬಿಟ್ಟರು. ಆಗ ಅಧಿಕಾರ ಕಳೆದುಕೊಂಡ ಪಕ್ಷ ಬಿಹಾರದಲ್ಲಿ ಇನ್ನೂ ಅಧಿಕಾರಕ್ಕೆ ಬರುವುದಾಗಿಲ್ಲ, ನಿರ್ನಾಮವಾಗಿ ಹೋಗಿದೆ. ಅಪ್ಪ ಜೈಲು ಸೇರಿದ್ದಾನೆ, ಮಗನನ್ನು ಕತ್ತೆ ಕೇಳುವುದಿಲ್ಲ. ಅಲ್ಲಿ ಬಿಜೆಪಿ ಈಗ ಅಧಿಕಾರದಲ್ಲಿದೆ. ಅದರಂತೆಯೇ ಪ್ರಿಯಾಂಕ್ ಖರ್ಗೆ ತನ್ನ ಕರ್ಮಕಾಂಡ ಮುಚ್ಚಿ ಹಾಕಲು RSSನ ಸಣ್ಣ ಸಣ್ಣ ಲೋಪಗಳನ್ನು ಎತ್ತಿ ದೊಡ್ಡದಾಗಿ ಡಂಗುರ ಬಾರಿಸಿದರೆ ಇವರಿಗೂ ಅದೇ ಗತಿಯಾಗುವುದು. ಮತದಾರರು ಗಡ್ಡರಿಲ್ಲ, ಅವರಿಗೆ ಇಂಥ ನಾಟಕಗಳು ತಿಳಿಯುತ್ತದೆ. ಅದೇನೇ ಇರಲಿ, ಪ್ರಿಯಾಂಕ್ ಖರ್ಗೆ ಕರ್ನಾಟಕದಲ್ಲಿ ಮುಂದಿನ 2 ವರ್ಷ RSS ವಿರುದ್ಧ ದೊಡ್ಡ ಡ್ರಾಮಾ ಮಾಡಿ ಕರ್ನಾಟಕ ಜನತೆಗೆ ರಾಜಕೀಯ ಎಂಟರ್ಟೈನ್ಮೆಂಟ್ ಕೊಡುವುದಂತೂ ಖಂಡಿತ. ಜನರು ಎಂಟರ್ಟೈನ್ಮೆಂಟ್ಗಾಗಿ ಸಿನಿಮಾ ನೋಡುವುದೇ ಬೇಕಾಗಿಲ್ಲ. ಪ್ರಿಯಾಂಕ್ ಖರ್ಗೆ ಸುದ್ದಿ ನೋಡುತ್ತಿದ್ದರೆ ಸಾಕು, ಫುಲ್ ಡ್ರಾಮಾ, ಫುಲ್ ಎಮೋಷನ್, ಫುಲ್ ಎಂಟರ್ಟೈನ್ಮೆಂಟ್. ಪ್ರಿಯಾಂಕ್ ಖರ್ಗೆ ಏನೆಲ್ಲ ಅಧ್ವಾನ ಮಾಡಿ ಮುಂದಿನ ಸಾರಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುತ್ತಾರೆ ಅಷ್ಟೇ. ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಅಲ್ಲಿಯೇ ಕೃಷ್ಣ ಬೈರೇಗೌಡರಿದ್ದಾರೆ ನೋಡಿ. ಪಾಪ ಎಂಥ ಸಾತ್ವಿಕ ರಾಜಕಾರಣಿ. ಪ್ರಾಮಾಣಿಕವಾಗಿ ಜನರ ಕಲ್ಯಾಣಕ್ಕಾಗಿ, ಜನರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಹಗಲಿರುಳು ದುಡಿಯುತ್ತಾರೆ. ಅವರಲ್ಲಿ ಈ ಮಾದಕ ದ್ರವ್ಯ ದಂಧೆ ಮಾಡುವವರನ್ನು ಸ್ನೇಹಿತರನ್ನಾಗಿಟ್ಟುಕೊಂಡಿರುವ ಈ ಪ್ರಿಯಾಂಕ್ ಖರ್ಗೆಯಲ್ಲಿ ಬೈರೇಗೌಡರು ಮಾಧ್ಯಮಗಳ ಮುಂದೆ ಕೇವಲ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿ ಒದಗಿಸಲು ಮಾತ್ರ ಬರುತ್ತಾರೆ. ಎಂದಿಗೂ ಪ್ರಿಯಾಂಕ್ ಖರ್ಗೆ ಅವರ ಹಾಗೆ ಮಾಧ್ಯಮದ ಮುಂದೆ ಬಡಾಯಿ ಕೊಚ್ಚಿಕೊಳ್ಳಲು ಬರುವುದಿಲ್ಲ. ತಾವಾಯ್ತು, ತಮ್ಮ ಕೆಲಸವಾಯ್ತು ಅಂತ ಇರ್ತಾರೆ. ಅಂಥವರನ್ನ ಜನ ಪಕ್ಷೇತರ ನಿಂತರೂ ಆರಿಸಿ ಕಳಿಸುತ್ತಾರೆ. 2003ರಲ್ಲಿ
ಅವರ ತಂದೆ ಹಾಗೂ ಕೃಷ್ಣ ಭೈರೇಗೌಡ ಸ್ವತಃ ಇಬ್ಬರೂ ಪಕ್ಷೇತರರಾಗಿ ಆರಿಸಿ ಬಂದಿದ್ದಾರೆ. ಅದೇ ಈ ಖರ್ಗೆ ಕುಟುಂಬದವರನ್ನ ನೋಡಿ. ಕಳೆದು 50 ವರ್ಷಗಳಿಂದ ರಾಜಕೀಯ ಮಾಡುತ್ತಿದ್ದರೂ ಸಹ ಇವರಿಗೆ ಆರಿಸಿ ಬರಲು ಮೀಸಲು ಕ್ಷೇತ್ರಗಳೇ ಬೇಕು, ವೋಟ್ ಬ್ಯಾಂಕಿನ ಆಧಾರವೇ ಬೇಕು. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಬಿಟ್ಟರೆ ಎಲ್ಲಿಯೂ ಆರಿಸಿ ಬರುವ ಧೈರ್ಯವಿಲ್ಲ ಇವರಿಗೆ. ಏಕೆಂದರೆ ಇವರಿಗೆ ಭೈರೇಗೌಡರ ಹಾಗೆ ಪ್ರಾಮಾಣಿಕ ಜನ ಕಲ್ಯಾಣದ ಕೆಲಸಗಳನ್ನು ಮಾಡಿಯೇ ಗೊತ್ತಿಲ್ಲವಲ್ಲ. ಅದು ಇವರಿಗೆ ಬೇಕಾಗಿಯೇ ಇಲ್ಲವಲ್ಲ. ಇವರಿಗೆ ಏಕೆ ಬೇಕು ಹೇಳಿ? ವೋಟ್ ಬ್ಯಾಂಕ್ ಇದೆಯಲ್ಲ ಆರಿಸಿ ಬರಲು. ಮಾಧ್ಯಮದ ಮುಂದೆ ಡ್ರಾಮಾ ಮಾಡಿ ಹೈಕಮಾಂಡ್ ಕಣ್ಣಲ್ಲಿ ಪ್ರಚಾರ ಗಿಟ್ಟಿಸಿಕೊಂಡ್ರೆ ಸಾಕು. ಹೈಕಮಾಂಡು ಇವರನ್ನು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಏರಿಸುತ್ತಾರೆ. ಇವರಿಗೆ ಆರಿಸಿ ಬರುವ ಚಿಂತೆ ಇಲ್ಲ, ಜನರ ಚಿಂತೆಯೂ ಇಲ್ಲ, ವೋಟಿನ ಚಿಂತೆಯೂ ಇಲ್ಲ. ಆರಿಸಿ ಬರಲು ವೋಟ್ ಬ್ಯಾಂಕ್ ಇದೆ, ಕೇವಲ ಹೈಕಮಾಂಡ್ ಚಿಂತೆ ಮಾತ್ರ. ಹೈಕಮಾಂಡ್ ಅನ್ನು ಮೆಚ್ಚಿಸಿದರೆ ಅವರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡುತ್ತಾ ಹೋಗುತ್ತಾರೆ. ಇದರಿಂದ ಮತ್ತಷ್ಟು ಹಣ ಸಂಪತ್ತು ಗಳಿಸುತ್ತಾ ಇರಬಹುದು. ಇಷ್ಟೇ ಈ ತಂದೆ ಮಕ್ಕಳ ಕಸರತ್ತು ಕಳೆದ 50 ವರ್ಷಗಳಿಂದ ನಡೆದಿದೆ. ಈ ಪ್ರಿಯಾಂಕ್ ಖರ್ಗೆ ತನಗಿಂತಲೂ ದೊಡ್ಡವರನ್ನ ಬೈಯುವ ಬಂಡತನ ಮಾಡಿದರೆ ತನ್ನ ಕರ್ಮಗಳು ಮುಚ್ಚುತ್ತವೆ, ತಾನು ದೊಡ್ಡವನಾಗುತ್ತೇನೆ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಇಲ್ಲಿ ಅವರ ಸಣ್ಣತನವೇ ಎದ್ದು ಕಾಣುತ್ತಿದೆ. ತನ್ನ ತಂದೆಗೆ ತಪ್ಪಿರುವ ಮುಖ್ಯಮಂತ್ರಿ ಹುದ್ದೆ ತನಗಾದರೂ ಸಿಗಲಿ ಎಂದು RSSನ ಬೈದು ಪ್ರಚಾರ ಗಿಟ್ಟಿಸಿಕೊಂಡು ಹೈಕಮಾಂಡ್ ಕಣ್ಣಲ್ಲಿ ದೊಡ್ಡವನಾಗಿ ಕಾಣಬೇಕೆಂದು ಈ ಹಾರಾಟ ಅಷ್ಟೆ. ಕಳ್ಳಬೇಕು ತಾನು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ಗೊತ್ತಾಗುವುದಿಲ್ಲ ಎಂದು ತಿಳಿದಿದೆ. ಜನ ಕಲ್ಯಾಣದ ಕಾರ್ಯಗಳನ್ನು ಮಾಡದೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿ ಹೈಕಮಾಂಡ್ ಬಾಲ ಬಡಿದು ಕಳೆದು 50 ವರ್ಷಗಳಿಂದ ದಲಿತರ ಉದ್ಧಾರ ಮಾಡುತ್ತೇನೆ ಎಂದು ಹೇಳುತ್ತಾ ದಲಿತರ ಹೆಸರಿನಲ್ಲಿ ಕೇವಲ ಪ್ರಚಾರ ಗಿಟ್ಟಿಸಿಕೊಂಡು ಅಧಿಕಾರ ಸವಿಯುತ್ತಿರುವ ಇಂಥ ಭಂಡ ರಾಜಕಾರಣಿಗಳಿಂದ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಎಚ್ಚರವಿರಬೇಕು ಅಷ್ಟೇ.